and yeah. Hello guys, welcome back to my YouTube ಚಾನಲ್. ನನಗೆ ಎಲ್ರಿಗೂ ವೆರಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವರ್ಷ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂತ ನಾನು ಒಂದು ರೆಸಲ್ಯೂಷನ್ ಅಂತ ಏನಿರುತ್ತಲ್ಲ ಅದನ್ನು ಒಂದು ರಿಮೈಂಡರ್ ನೋಟ್ ಆಗಿ ಮಾಡಿಟ್ಕೊಳ್ಳೋಣ. ಲೈಕ್ ನಾನು ಈ ವರ್ಷ ಎಲ್ಲ ಏನು ಮಾಡಬೇಕು, ಏನು ಡ್ರೀಮ್ಸ್ ಇದೆ, ಏನು ಅಚೀವ್ ಮಾಡಬೇಕು ಈ ಇಯರ್ಗೆ ಅಂತ ನನಗೆ ಕೆಲವೊಂದು ಡ್ರೀಮ್ಸ್ ಏನಿರುತ್ತೆ ಅದನ್ನು ಜಸ್ಟ್ ರಿಮೈಂಡರ್ ನೋಟ್ ಥರ ಮಾಡಿ ಇಟ್ಕೊಳ್ಳೋಣ ಅಂತಿದೆ. ಸೊ ಎವ್ರಿ ಡೇ ನನಗೆ ಆ ನೋಟ್ ನೋಡ್ತಿದ್ರೆ ಎಸ್ ಐ ಶುಡ್ ಡೂ ಇಟ್ ಅಂತ ಅನಿಸುತ್ತಲ್ಲ. ಸೊ ಅದಕ್ಕಾಗಿ ಒಂದು ಪ್ರಯತ್ನ ಹೀಗಾದರೂ ನಾವು ಅಚೀವ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಒಂದು ನೋಟನ್ನು ಮಾಡಿಟ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಸ್ಟಿಕ್ ನೋಟ್ಸ್ನ ತೊಗೊಂಡಿದ್ದೀನಿ. ಸೊ ನನ್ನ ವೆರಿ ಫಸ್ಟ್ ರೆಸಲ್ಯೂಷನ್ ಮೊದಲು ನನ್ನ ತಲೆಯಲ್ಲಿ ಬರೋದೇನು ಗೊತ್ತಾ ಗೈಸ್, ವೆರಿ ಫಸ್ಟ್ ನಾನು ಅಚೀವ್ ಮಾಡಲೇಬೇಕು ಅಂತ ಇರೋದು ವೇಟ್ ಲಾಸ್. ಇಯರ್ ಏನಾಗುತ್ತೋ ಇಲ್ಲೋ ನಾನು ವೆಯ್ಟ್ ಲಾಸ್ ಅಂತೂ ಮಾಡಲೇಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಗೋಲ್ ಅಂತ ಗೋಲೇ ಆ್ಯಕ್ಚುಲಿ ಇದು. ಯಾ, ವೆಯ್ಟ್ ಲಾಸ್. ಎಸ್, ನಾನು ಎಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಎವ್ರಿ ಡೇ ನನ್ನ ರೂಮಲ್ಲಿ ನಾನು ಎವ್ರಿ ಡೇ ಮಿಸ್ ಮಾಡ್ದಿರೋ ನೋಡೋ ಅಂಥ ಜಾಗ ನನ್ನ ಮಿರರು. ಸೊ ಇದ್ರ ಪಕ್ಕನೇ ನಾನು ಸ್ಟಿಕ್ ಮಾಡಿದ್ರೆ ಎವ್ರಿ ಡೇ ದಟ್ ಐ ಕ್ಯಾನ್ ಸಿ ಅಂತ ಅಂದ್ಕೊಂಡು ಐ ಆಮ್ ಜಸ್ಟ್ ಸ್ಟಿಕ್ಕಿಂಗ್ ಹಿಯರ್. ಇಲ್ಲೇ ಸ್ಟಿಕ್ ಮಾಡ್ಕೊತಿದ್ದೀನಿ. ಯಾ, ನನ್ನ ಮೊದಲಿದೆ ಹೇಳಿದ್ನಲ್ಲ ವೆಯ್ಟ್ ಲಾಸ್. ಸದ್ಯಕ್ಕೆ ಈ ಇಯರ್ಗೆ ಇಷ್ಟು ಮಾಡಲೇಬೇಕು ಅಂತ ನಾನು ಅಂದ್ಕೊಂಡಿರೋದು. ಸೊ ನೋಡೋಣ ಎಷ್ಟು ಆಗುತ್ತೆ, ಎಷ್ಟು ಆಗಲ್ಲ ಅಂತ ನೋಡ್ತೀನಿ. ಬಟ್ ಆಲ್ಮೋಸ್ಟ್ ಎಲ್ಲನೂ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಬಟ್ ನೋಡೋಣ ಎಷ್ಟು ಆಗುತ್ತೆ ಅಂತ. ಸೊ ಎಸ್, ನೆಕ್ಸ್ಟ್ ಆಲ್ಮೋಸ್ಟ್ ಈಗ ಎಷ್ಟು ಟೈಮು 8 o'clock ಆಗಿಬಿಟ್ಟಿದೆ. ನಾವು ನೆಕ್ಸ್ಟ್ ಮೂವಿ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಲೈಕ್ 10 o'clock ಶೋಗೆ. ಸೊ ಈಗ ಹೋಗಿ ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ಸೊ ಮೂವಿಗೆ ಲೇಟ್ ಆಗುತ್ತೆ. ಎಸ್, ಈಗ ಮೂವಿಗೆ ಹೋಗ್ತಿದ್ದೀವಿ. ಬಟ್ ಲೇಟ್ ಆಗಿಬಿಟ್ಟಿದೆ. ನಾವು 10 o'clock ಶೋಗೆ ಬುಕ್ ಮಾಡಿದ್ದು. ಸೊ ಹರಿಬರಿಯಲ್ಲಿ ಹೋಗ್ತಾ ಇದ್ದೀವಿ. ನಾವಿವಾಗ ಬಂದಿರೋದು ಮಿರಾಜ್ ಸಿನಿಮಾಸ್ಗೆ. ಆ್ಯಂಡ್ ಇದು ಸುಂಕದಕಟ್ಟೆಯಲ್ಲಿ ಲೊಕೇಟ್ ಆಗಿರೋದು. ನನಗಿಲ್ಲಿ ತುಂಬ ಇಷ್ಟ ಆಗುವಂಥದ್ದು ಇಲ್ಲಿನ ಆ್ಯಂಬಿಯನ್ಸ್. ತುಂಬಾ ರಿಚ್ ಲುಕ್ ಕೊಡುತ್ತೆ ಆ್ಯಂಡ್ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಎಸ್, ನಾವಿವಾಗ ಬಂದಿರೋ ಮೂವಿ
ಕೇಳ್ಬೋದು ನಾವು ಯಾವ ಮೂವಿ ನೋಡಿದ್ವಿ ಅಂತ. ಎಸ್, ಇಟ್ಸ್ ಅ ಮ್ಯಾಕ್ಸ್. ಮೂವಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಿಂಗೆ ಟೈಮ್ ಹೋಯಿತು ಅಂತಲೇ ಗೊತ್ತಿಲ್ಲ. ಆ್ಯಂಡ್ ಎಸ್, ನೀವು ಯಾರೆಲ್ಲ ಈ ಮೂವಿ ನೋಡಿದ್ರೆ ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಮಗೆ ಬೌಲಿಂಗ್ ಹೋಗಬೇಕಂತ ಇತ್ತು. ತುಂಬ ದಿನ ಆಗಿತ್ತು ಬೌಲಿಂಗ್ ಹೋಗಿ. ಸೊ ಟೈಮ್ ಇತ್ತಲ್ಲ, ಹಾಗೆ ಹೋಗೋಣ ಅಂತ ಇವತ್ತು ಬೌಲಿಂಗ್ ಹೋಗ್ತಿದ್ದೀವಿ. ಆ್ಯಂಡ್ ಆನ್ ದ ವೇ ನನ್ನ ಕಸಿನ್ ಕೂಡ ಬರ್ತಿದ್ದಾಳೆ. ಸೊ ಅವಳನ್ನ ಪಿಕ್ ಮಾಡಿಕೊಂಡು ಈಗ ನಾವು ಹೋಗ್ತಿರೋದು ಮಂತ್ರಿ ಮಾಲ್. ನಮಗೆ ಹತ್ರದಲ್ಲಿ ಅಂದರೆ ಆ ಮಂತ್ರಿ ಮಾಲಲ್ಲೇ ಬೌಲಿಂಗ್ ಇರೋದು. ಆ್ಯಂಡ್ ಎಸ್, ಆ ಮಂತ್ರಿ ಸ್ಕ್ವೇರಲ್ಲಿ ಅಮ್ಯೋಬಾ ಇದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಆಡೋ ಗೇಮ್ಸೇ ಇರೋದು. ಅಡಲ್ಟ್ಸ್ ಅಂದರೆ ನಾವು ಜಸ್ಟ್ ಬೌಲಿಂಗ್ ಇದೆ. ಆ್ಯಂಡ್ ಇಲ್ಲಿ ಹೇಗೆ ಅಂದರೆ ಕಾರ್ಡ್ಸ್ ಪ್ರೊವೈಡ್ ಮಾಡ್ತಾರೆ. ಲೈಕ್ 500ಇಂದ ಸ್ಟಾರ್ಟ್ ಆಗುತ್ತೆ. ನಮಗೆ ನಾವು ಎಷ್ಟು ಆಡ್ತೀವಿ ಅನ್ನೋದ್ರ ಮೇಲೆ ನಾವು ರೀಚಾರ್ಜ್ ಮಾಡ್ಕೋಬೋದು. ಆ್ಯಂಡ್ ಬೌಲಿಂಗ್ಗೆ ಕಾರ್ಡ್ ಯಾವುದೇ ಇಲ್ಲ, ಬಟ್ ನಾವು ಸಪ್ರೇಟಾಗಿ ಟಿಕೆಟ್ಸ್ ತೊಗೋಬೇಕು ಬೌಲಿಂಗ್ಗೆ. ಬೇಕಿದ್ದರೆ ನೀವು ಕಾರ್ಡ್ಸ್ನೂ ತೊಗೋಬೋದು, ಬಟ್ ಸಪ್ರೇಟ್ ಟಿಕೆಟ್ಸ್ ಕೊಡ್ತಾರೆ. ಬಟ್ ಬೇರೆ ಯಾವುದೇ ಗೇಮ್ಸ್ಗೆ ಆ ಥರ ಸಪ್ರೇಟ್ ಟಿಕೆಟ್ಸ್ ಕೊಡೋಲ್ಲ, ನಾವು ಕಾರ್ಡ್ಸ್ ತೊಗೊಂಡೇ ಹೋಗಬೇಕು. ಸೊ ಇಲ್ಲಿ ಬೌಲಿಂಗಿಗೆ ಪ್ರೈಸ್ ಬಂದುಬಿಟ್ಟು 440 ರೂಪೀಸು ಪರ್ ಪರ್ಸನ್ಗೆ. ಆಲ್ಮೋಸ್ಟ್ ನಮ್ಗೆ ಅವರು 20 ಮಿನಿಟ್ಸ್ ಕೊಡ್ತಾರೆ. 20 ಮಿನಿಟ್ಸ್ ಟೈಮ್ ಇರುತ್ತೆ. ಅಲ್ಲಿವರೆಗೂ ನಾವು ಅನ್ಲಿಮಿಟೆಡ್ ಬಾಲ್ಸ್ ಕೊಡ್ತಿರ್ತಾರೆ. 20 ಮಿನಿಟ್ಸ್ವರೆಗೂ ನಾವು ಆಟ ಆಡ್ಬೋದು. ಗೇಮ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಜುಡಿಯೋಗೆ. ಸ್ವಲ್ಪ ಶಾಪಿಂಗ್ ಏನಾದರೂ ಮಾಡೋಣ ಅಂತ ಹೋದ್ವಿ. ಆ್ಯಂಡ್ ಇಲ್ಲಿ ಸೇಲ್ ಕೂಡ ಇತ್ತು ಜುಡಿಯೋನಲ್ಲಿ ಇವತ್ತು. ಬಟ್ ಅದು ತುಂಬಾ ರಶ್ ಇತ್ತು. ಕಲೆಕ್ಷನ್ಸು ಓಕೆ ಆಗಿತ್ತು, ಬಟ್ ತುಂಬ ರಶ್ ಇತ್ತು. ಆ ರಶ್ ನೋಡೇ ನಮ್ಗೆ ಬಿಲ್ಲಿಂಗ್ ಹಾಕ್ಸೋಕ್ಕೆ ಇವತ್ತು ಮುಗಿಯಲ್ಲ ಬಿಲ್ಲಿಂಗ್ ಹಾಕ್ಸೋಕ್ಕೆ ಅಂದ್ಬಿಟ್ಟು ನಾವೇನು ಪರ್ಚೇಸ್ ಮಾಡಿಲ್ಲ, ಹಾಗೆ ಬಂದುಬಿಟ್ವಿ. ಆ್ಯಂಡ್ ಎಲ್ರಿಗೂ ಸ್ವಲ್ಪ ಹೊಟ್ಟೆ ಹಸಿತಿತ್ತು. ಸೊ ಲೈಟಾಗಿ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ನಾವು ಬಂದಿದ್ದು KFCಗೆ. ಆ್ಯಂಡ್ ಇದು ವೆಡ್ನೆಸ್ಡೇ ಆಗಿರೋದ್ರಿಂದ ನಮಗೆ ಆಫರ್ ಕೂಡ ಇತ್ತು, ವೆಡ್ನೆಸ್ಡೇ ಆಫರ್ KFCಲಿ. ಸೊ ನಾವು ಲೈಟಾಗಿ ತಿಂದ್ಕೊಂಡು ಹೊರಟ್ವಿ. ಆ್ಯಂಡ್ ಎಸ್, ಇದಾಗಿತ್ತು ಇವತ್ತಿನ ನನ್ನ ಡೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನು ಹೆಚ್ಚು ನನ್ನ ವ್ಲಾಗ್ಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.